ಹೈ 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 ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸೋ. ಯಾಕೆ ಗಾಡಿ ಅಲ್ಲಾಡ್ತಾ ಇದ್ರೆ ಮೇಲ್ ಹೋಗ್ಬಿಡ್ತೀನಿ ಅಂತ ಭಯ ಆಗ್ತಿದ್ಯಾ? 60 ವರ್ಷ ಆಯ್ತು. ಈ ರೋಗ ಕಾಯಿಲೆಗಳಿಂದ ಯಾವಾಗ ಹೋಗ್ತೀನೋ ಅಂತ ನೋಡೋದ್ ಬಿಟ್ರೆ ಜೀವನದ ಮೇಲೆ ನನ್ಗೆ ಆಸೆ ಎಲ್ಲಿರುತ್ತೋ. ಮತ್ ಯಾಕಮ್ಮ ಅಷ್ಟೊಂದು ಭಯ ನಿನ್ಗೆ? ಅದೇನೋ ಯಾಕೋ ಗೊತ್ತಿಲ್ಲ ಕಣು, ನನ್ಗೇನೋ ಕೇಡಾಗುತ್ತೆ ಅಂತ ಅನಿಸ್ತಾ ಇದೆ. ಸ್ವಲ್ಪ ನಿಧಾನಕ್ಕೆ ಹೋಗು. ಹೈ 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 ಇಲ್ಲಿ ನೋಡು, ಈಗ ಸ್ವಲ್ಪ ಹುಷಾರಾಗಿ ಹೋಗ್ತಾ ಇದ್ದೀನಿ. ಇದಕ್ಕಿಂತ ಹುಷಾರಾಗಿ ಹೋಗ್ಬೇಕು ಅಂದ್ರೆ ಇಳಿದ್ ನಡ್ಕೊಂಡು ಹೋಗ್ಬೇಕು ಅಷ್ಟೇ. ಹಾ ಸರಿ ಬಿಡು, ನಾನು ಹೇಳದೆ ನೀನ್ ಎಲ್ಲಿ ಕೇಳ್ತೀಯಾ? ಹೈ 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 ಸರಿ ಬಿಡು. ತಾಯಿ ಇಲ್ದೇ ಇರೋ ಮಗು, ಅದರಲ್ಲೂ ಹೆಣ್ಮಗು, ಏನೇ ಕಷ್ಟ ಬಂದ್ರು ಇವಳು ಕಣ್ಣೀರ್ ಹಾಕ್ಬಾರ್ದು. ಕಣ್ಣಿಗೆ ರೆಪ್ಪೆ ತರ ನೋಡ್ಕೋ. ಆಯ್ತು ಬಿಡಮ್ಮ, ಆದ್ರೂ ಅವಳನ್ನ ಲಾಲ್ನೆ ಪಾಲ್ನೆ ಮಾಡೋದಕ್ಕೆ ನೀನು ಇದೆಯಲ್ಲ. ಹಾ ಇವತ್ತೋ ನಾಳೆನೋ ಹೋಗೋಳ್ ನಾನು. ಎಷ್ಟು ದಿನ ಅಂತ ಇರ್ತೀನೋ? ನಾನು ಹೋದ್ಮೇಲೂ ತಾಯಿ ಇಲ್ದಿರೋ ನೋವು ಮಗುಗ್ ಬರ್ದೇ ಇರೋಗ್ ನೋಡ್ಕೋ. ನೀನೆಲ್ಲಿಗಮ್ಮ ಹೋಗ್ತೀಯಾ? 100 ವರ್ಷ. ಪರಮೇಶಿ 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 ಅಯ್ಯೋ ಪರಮೇಶ ಪರಮೇಶ ಅಯ್ಯೋ ಪರಮೇಶ ಅಯ್ಯೋ ಪರಮೇಶ ಬೇಗ ಬಾರೋ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಪರಮೇಶ ಅಯ್ಯೋ ಪರಮೇಶ ಬೇಗ ಬಾರೋ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಆ ಕಾಳೇಶ್ವರನೇ ಬಂದ್ರು ಕಾಳೇಶ್ವರನ ಪೂಜೆ ನಿಲ್ಲಲ್ಲ, ನಿಲ್ಲಬಾರ್ದು. ಇದೇನೋ ಊಬ್ಲ ತರ ಇದೆ. ಅಯ್ಯೋ ದೇವ್ರೆ. ಪರಮೇಶ 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 ಬೇಗ ಬಾರೋ ಪರಮೇಶ. ಪರಮೇಶ ಅಯ್ಯೋ ಮುಳುಗೋಗ್ತಿದ್ದೀನಿ ಅನಿಸ್ತಾ ಇದೆ. ಬೇಗ ಬಾರೋ ಪರಮೇಶ. ಅಮ್ಮ ಅಯ್ಯೋ ಪರಮೇಶ ಎಲ್ಲಿದ್ಯಮ್ಮ? ಬೇಗ ಬಾರೋ. ಎಲ್ಲಿದ್ಯಮ್ಮ? ಹೊಂಡದಲ್ಲಿದ್ದೀನಿ ಕಣೋ. ಅಯ್ಯೋ ಬೇಗ ಬಾರೋ. ಹೊಂಡನ? ಅಮ್ಮ ಅಯ್ಯೋ ದೇವ್ರೆ, ನನ್ಗೇನಾದ್ರೂ ಪರವಾಗಿಲ್ಲ, ಈ ಮಗುನ ಕಾಪಾಡು ತಂದೆ. ಅಮ್ಮ 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 ಬೇಗ ಬಾರೋ. ಅಮ್ಮ ಈ ಮಗುನ ಕಾಪಾಡು ತಂದೆ, ನನ್ಗೇನಾದ್ರೂ ಪರವಾಗಿಲ್ಲ. ಅಮ್ಮ
ಅಮ್ಮ ಬರ್ಬೇಡ ಕಣೋ, ಅಮ್ಮ ಬರ್ಬೇಡ. ಅಮ್ಮ ಏನ್ ಮಾಡೋದಮ್ಮ? ಎಲ್ಲಿ ಬಂದ್ರೆ ಮುಳುಗೋಗ್ತೀಯ. ಒಂದೇ ಜನ ಮುಂದೆ ಇಡ್ಬೇಡ. ಇಲ್ಲಮ್ಮ ಇಲ್ಲಮ್ಮ ಇಲ್ಲಮ್ಮ, ನಾನ್ ಕಾಪಾಡ್ತೀನಮ್ಮ, ನಾನ್ ಕಾಪಾಡ್ತೀನಮ್ಮ. ಅಮ್ಮ ಅಮ್ಮ ಏ, ಅಯ್ಯೋ ನೀ ನನ್ ಮಾತ್ ನನ್ ಕೇಳು. ಪಾಪು. ನನ್ ಮಾತ್ ಕೇಳು. ನಾನ್ ಸತ್ತೋದ್ರೂ ಪರವಾಗಿಲ್ಲ, ಮೊದ್ಲ ಈ ಮಗುನ್ ಕಾಪಾಡು, ಕಾಪಾಡು. ಅಮ್ಮ 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 ನೀನೇನ್ ಭಯ ಪಡ್ಬೇಡಮ್ಮ, ನಾನ್ ಕಾಪಾಡ್ತೀನಮ್ಮ. ಅಯ್ಯೋ ಅಮ್ಮ 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 ಅಯ್ಯೋ ಅಮ್ಮ ಅಮ್ಮ ನಾನ್ ಕಾಪಾಡ್ತೀನಮ್ಮ. ಅಯ್ಯೋ ಅಮ್ಮ ಅಯ್ಯೋ ದೇವ್ರೆ, ಅಯ್ಯೋ ನಾನು ಏನ್ ಮಾಡ್ಲಿ ಈಗ? ಅಯ್ಯೋ ಅಯ್ಯೋ ಪರಮೇಶ, ಎಲ್ಗೋದ್ಯೋ? ಬೇಗ ಬಾರೋ. ಅಮ್ಮ 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 ತಗೋಮ್ಮ, ತಗೋ ತಗೋ, ಈ ಕಡ್ಡಿನ ಹಿಡ್ಕೊ, ಈ ಕಡ್ಡಿನ ಹಿಡ್ಕೊ, ಹಿಡ್ಕೊಮ್ಮ, ಗಟ್ಟಿಯಾಗಿ ಹಿಡ್ಕೊಮ್ಮ. ಏ, ಕೈಯಲ್ಲಿ ಮಗು ಇದೆಯಲ್ಲ, ಹೇಗೆ ಹಿಡ್ಕೊಳ್ಳಿ ನಾನು? ಹಿಡ್ಕೊಮ್ಮ, ಗಟ್ಟಿಯಾಗಿ ಹಿಡ್ಕೊಮ್ಮ. ಅಮ್ಮ ಬದುಕಿದ್ರೆ ಮಗು ಬದುಕೋದಿಲ್ಲ, ಮಗು ಬದುಕಿದ್ರೆ ಅಮ್ಮ ಬದುಕೋದಿಲ್ಲ. ದೇವ್ರೇ ದೇವ್ರೇ, ಅಯ್ಯೋ ಅಯ್ಯಯ್ಯೋ. ಅಮ್ಮ ಅಮ್ಮ ಹಿಡ್ಕೊಮ್ಮ, ಈ ಕಡ್ಡಿ ಹಿಡ್ಕೊಮ್ಮ, ಈ ಕಡ್ಡಿ ಹಿಡ್ಕೊಮ್ಮ, ಹಿಡ್ಕೊಮ್ಮ, ಗಟ್ಟಿಯಾಗಿ ಹಿಡ್ಕೊಮ್ಮ. ಅಯ್ಯೋ ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಬನ್ನಿ ಕಾಪಾಡಿ. ಅಯ್ಯೋ ಯಾರಾದ್ರೂ ಇದ್ದೀರಾ? ದಯವಿಟ್ಟು ಕಾಪಾಡಿ. ಅಯ್ಯೋ ಯಾರಾದ್ರೂ ಬನ್ನಿ, ನನ್ನ ಮಗುನ, ನಮ್ಮಮ್ಮನ ಕಾಪಾಡಿ. ನನ್ನ ಮಗುನ ಕಾಪಾಡಿ ಯಾರಾದ್ರೂ. ಅಮ್ಮ ಉಬಿಲಿನಲ್ಲಿ ಮುಳುಗ್ತಾ ಇದ್ದಾಳೆ, ಯಾರಾದ್ರೂ ಇದ್ರೆ ಬನ್ನಿ. ಅಯ್ಯೋ 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 ದೇವ್ರೆ. ಅಮ್ಮ ಗಟ್ಟಿಯಾಗಿ ಹಿಡ್ಕೊಮ್ಮ, ಹಿಡ್ಕೊಮ್ಮ, ಹಿಡ್ಕೊಮ್ಮ. ಅಮ್ಮ ಏ, ಗಟ್ಟಿಯಾಗಿ ಮೊದ್ಲು ಈ ಹಿಡ್ಕೊಮ್ಮ, ಮಗುನ ಕಾಪಾಡು. ಗಟ್ಟಿಯಾಗಿ ಹಿಡ್ಕೊಮ್ಮ, ಹಿಡ್ಕೊ. ಅಯ್ಯೋ ಅಮ್ಮ ಅಮ್ಮ ಇನ್ನೊಂದ್ಸಲ ಹಿಡ್ಕೊಳಮ್ಮ, ಒಂದ್ಸಲ ಹಿಡ್ಕೊಳಮ್ಮ, ಆಗಲ್ಲ ಹಿಡ್ಕೊ, ಕಣೋ. ಹಿಡ್ಕೊಮ್ಮ. ಅಮ್ಮ ನನ್ಗೇನಾದ್ರೂ ಪರವಾಗಿಲ್ಲ, ಈ ಮಗುನ ಕಾಪಾಡು. ಅಯ್ಯೋ ಹೇ ಪರಮೇಶ, ಈ ಮಗುನ ಅಯ್ಯೋ ಕಾಪಾಡು. ಅಮ್ಮ, ಅಯ್ಯೋ ದೇವ್ರೆ, ಯಾಕೆ ದೇವ್ರೆ ಹೀಗ್ ಮಾಡ್ದೆ? ಅಯ್ಯೋ ಅಮ್ಮ. ಅಯ್ಯೋ ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಬನ್ನಿ, ಯಾರಾದ್ರೂ ಬನ್ನಿ. ಅಯ್ಯೋ ಒಂದು ಕಾಪಾಡಿ ಅಮ್ಮ. ಅಯ್ಯೋ ಯಾರಾದ್ರೂ ಇದ್ದೀರಾ? ಅಮ್ಮ ಹೊಂಟದಲ್ಲಿ ಮುಳುಗ್ತಾ ಇದ್ದಾಳೆ. ಅಯ್ಯೋ ಅಯ್ಯೋ ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಬನ್ನಿ ಕಾಪಾಡಿ. ಅಮ್ಮ ಅಮ್ಮ ಈ ಕಡ್ಡಿ ನನ್ ಹಿಡ್ಕೊಮ್ಮ, ಬಗ್ಗೆ ಚಿಂತೆ ಬೇಡ ಕಣೋ. ಹಿಡ್ಕೊಮ್ಮ. ಮೊದಲು ಈ ಮಗುನ್ ಕಾಪಾಡು. ಅಯ್ಯೋ ಕಿರಣ ಶಿವಲಿಂಗನ ಸ್ಪರ್ಶಿಸ್ತಾ ಇದೆ. ಮಹಾ ಆರತಿ ಶುರು ಮಾಡಿ. ಅಯ್ಯೋ ಪರಮೇಶ, ಅಯ್ಯೋ ಈ ಮಗುನ ನಮ್ಮಮ್ಮ, ಕಾಪಾಡು. ಅಯ್ಯೋ ಅಯ್ಯೋ ಈ ನನ್ನ ಪರಮೇಶ, ಮಗಳು, ಅಯ್ಯೋ ಮೊದಲು ಈ ಮಗುನ ಯಾರಾದ್ರೂ ಬಂದು ಕಾಪಾಡು. ಕಾಪಾಡಿ. ಅಯ್ಯೋ ಅಮ್ಮ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ನಾಗಮ್ಮ, ಎಂತ ಪರಿಸ್ಥಿತಿಲೂ ಕೂಡ ಶಿವಾರ್ಚನೆಯಲ್ಲಿ ನಾಗ ನಿಯಮನ ಮರಿಬಾರ್ದು. ಪೂಜೆ ನಿಲ್ಲಿಸ್ಬೇಕು ಅಂತ ದುಷ್ಟಶಕ್ತಿಗಳು 100 ರೀತಿಲಿ ಕಾಯ್ತಾ ಇರ್ತವೆ. ಏಕಾಗ್ರತೆ ಬಿಡಬೇಡಿ. ಶಿವಾರ್ಚನೆ ನಿಲ್ಲಬಾರದು. ಅದು ನಮ್ಮಿ ನಾಗಜಾತಿಗೆ ಅಪಾಯ. ಅಯ್ಯೋ ಪರಮೇಶ, ಅಯ್ಯೋ ಹೇಗಾದ್ರೂ ಮಾಡಿ ಮಗು ಕಾಪಾಡು. ಅಯ್ಯೋ ನನ್ನ ಮಗಳು ಪರಮೇಶ, ಈ ಮಗು ಕಾಪಾಡಿ ಅಮ್ಮ. ಅಮ್ಮ ನಾಗಮ್ಮ, ಪ್ರತಿ ವರ್ಷ ಪೂಜೆ ಸಮಯದಲ್ಲಿ ದರ್ಶನ ಕೊಡ್ತೀಯ. ಈ ಸಲ ದರ್ಶನ ಯಾಕೆ ಕೊಡ್ತಿಲ್ಲಮ್ಮ? ನಮ್ಮಲ್ಲೇನಾದ್ರೂ ದೋಷ ಇದೆಯಾ? ಇದ್ರೆ ಕ್ಷಮಿಸ್ಬಿಡಮ್ಮ. ನಮ್ಗೆ ಕರುಣಿಸಿ ದರ್ಶನ ಕೊಡಮ್ಮ. ಅಯ್ಯೋ ಅಯ್ಯೋ ಪರಮೇಶ, ಪರಮೇಶ. ನಾಗಮ್ಮ ತಾಯಿ, ಇವ್ರನ್ನೀಗ ನೀನೇ ಕಾಪಾಡ್ಬೇಕು ಅಮ್ಮ. ದರ್ಶನ ಸಿಕ್ತು. ಜೈ ನಾಗಮ್ಮ, ಜೈ ನಾಗಮ್ಮ. ದರ್ಶನ ಕೊಟ್ರು ಕಣೋ. ನಾಗಮ್ಮ ತಾಯಿ ದರ್ಶನ ಕೊಟ್ರು ಕಣೋ. ಜೈ ನಾಗಮ್ಮ. ಬಾಮ್ಮ, ಬಂದು ಕಾಪಾಡು ತಾಯಿ. ನಾಗಮ್ಮ ತಾಯಿ, ಕಾಪಾಡಮ್ಮ, ಕಾಪಾಡಮ್ಮ. ಅಮ್ಮ, ನೀನು ಮಾತ್ರ ಕಾಪಾಡೋದಕ್ಕೆ ಸಾಧ್ಯನಮ್ಮ. ಅಯ್ಯೋ ನಾಗಮ್ಮ ತಾಯಿ, ಬಾಮ್ಮ. ನಿಲ್ಲಿಸ್ರೋ. ನಮ್ ನಾಗಮ್ಮ ಭಕ್ತರು ಆಪತ್ತಲ್ಲಿದ್ದಾರೆ. ಬನ್ನಿ ಕಾಪಾಡೋಣ. ಬೇಗ ಬನ್ನಿ. ಅಮ್ಮ, ಕಾಪಾಡು ತಾಯಿ. ಕಾಪಾಡಮ್ಮ. ಆ ಕಡೆ ಹೋಗ್ರೋ. ಬೇಗ ಹಗ್ಗ ಕಟ್ಟಿ ಬೇಗ. ನನ್ ಮಗುನ್ ಕಾಪಾಡಮ್ಮ. ನೀವೆಲ್ಲ ಆ ಕಡೆ ಹೋಗಿ. ಕಾಪಾಡಿ. ಭೀಮಾ, ಆ ಕಡೆ ಹೋಗು. ನನ್ ಮಗುನ ನಾಗು, ಈ ಕಡೆ ಬಾ. ಕಾಪಾಡಿ. ಬೇಗ. ಅಯ್ಯೋ ಅಮ್ಮ, ಅಯ್ಯೋ.
ಅಮ್ಮ ಅಮ್ಮ ನನ್ ಕೂಸು ಸಿಕ್ಬಿಡ್ತು. ಅಯ್ಯೋ, ನೀವೆಲ್ಲ ದೇವ್ರ ತರ ಬಂದು ನನ್ನ ಮಗುನ ಕಾಪಾಡಿದ್ದೀರ ಅಮ್ಮ. ಎಷ್ಟು ಜನ್ಮ ಎತ್ತಿದ್ರು ನಿಮ್ ಋಣ ತೀರ್ಸಕ್ಕಾಗಲ್ಲ. ಎಲ್ಲ ಜನ್ಮದಲ್ಲೂ ನಿಮ್ಗೆ ಋಣಿಯಾಗಿ ಇರ್ತೀನಿ ನಾನು. ಈ ಮಗುನ್ ಕಾಪಾಡ್ಬೇಕು ಅಂತ ಆ ನಾಗಮ್ಮ ತಾಯಿನೇ ನಮ್ಮನ್ನ ಕಳ್ಸಿರೋದು. ಹಾಗಾಗಿ ಈ ಮಗುನ್ ಕಾಪಾಡಕ್ಕಾಯ್ತು. ಏನಮ್ಮ, ಏನ್ ಹಾಗೆ ನೋಡ್ತಿದ್ದೀರಾ? ಕೈಯಲ್ಲಂತದ್ದೇನಿದೆ? ರೇಖೆ. ಕೋಟ್ಯಾಂತರ ಜನದಲ್ಲಿ ಒಬ್ರಿಗೆ ಮಾತ್ರ ಬರುವಂತ ರೇಖೆ. ಏನಮ್ಮ ನೀವು ಹೇಳ್ತಿರೋದು? ಹೌದಪ್ಪ, ಇದು ಮಹಾಶಕ್ತಿಯುತವಾದ ರೇಖೆ. ಈ ಶಕ್ತಿ ಎಲ್ಲ ವರ್ಷ ಪ್ರತಿ ಶ್ರಾವಣ ಕಾರ್ತಿಕ ಮಾಸದಲ್ಲಿ ಮಾತ್ರ ಕೆಲಸ ಮಾಡೋದು. ಆ ಸಮಯದಲ್ಲಿ ಈ ಮಗು ಏನ್ ಅನ್ಕೊಳ್ಳುತ್ತೋ ಅದೆಲ್ಲ ನಡೆಯುತ್ತೆ. ಅಮ್ಮ, ಏನಮ್ಮ ಇದು? ನನಗೆ ನಂಬಕ್ಕೆ ಆಗ್ತಿಲ್ಲ. ನನ್ನ ಮಗುಗೆ ಅಂತ ಶಕ್ತಿ ಹೇಗ್ ಬರುತ್ತಮ್ಮ? ಹೌದಪ್ಪ, ಆ ನಾಗಮ್ಮ ತಾಯಿ ದಯೆಯಿಂದ ಆ ಶಕ್ತಿ ಬಂದಿದೆ. ಈ ರೇಖೆ ವಿಷಯ ನಿಮಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಈ ಮಗು ಪ್ರಾಣಕ್ಕೆ ಅಪಾಯ. ಅಮ್ಮ, ಇಲ್ಲ, ನನ್ನ ಪ್ರಾಣ ಹೋದ್ರೂ ಕೂಡ ನಾನು ಹೇಳೋದಿಲ್ಲಮ್ಮ. ನಾನಿದನ್ನು ಹೇಳೋದಿಲ್ಲ, ಯಾರಿಗೂ ಹೇಳಲ್ಲ. ಬೇತಾಳ, ಪ್ರಸನ್ನ, ಮಾ ಬೇತಾಳ, ಪ್ರಸನ್ನನಾಗು. ನನ್ನ ರಕ್ತ ಸ್ವೀಕರಿಸಿ ನನ್ನ ಅನುಗ್ರಹಿಸು. ಬೇತಾಳ, ಪ್ರಸನ್ನನಾಗೋ. ಬರೋದಿಲ್ವಾ? ರಕ್ತ ತರ್ಪಣ ಮಾಡಿದ್ರು ನೀನ್ ಪ್ರಸನ್ನನಾಗ್ಲಿಲ್ಲ ಅಂದ್ರೆ ಆತ್ಮಾರ್ಪಣ ತಪ್ಪಿದ್ದಲ್ವಾ? ಬೇತಾಳ, ನನ್ನ ಆತ್ಮವನ್ನೇ ನೀನಿಗೆ ನೈವೇದ್ಯವಾಗಿ ಅರ್ಪಿಸ್ತಾ ಇದ್ದೀನಿ. ಸ್ವೀಕರಿಸು. ಇರು ಪಶುಪತಿ. ಬೇತಾಳ, ಕರುಣಿಸಿದೆಯ ಬೇತಾಳ? ನಿನ್ನ ದರ್ಶನ ಭಾಗ್ಯ ಕೊನೆಗೂ ಪ್ರಸಾದಿಸ್ತೀಯ. ಆತ್ಮಾರ್ಪಣೆ ಮಾಡ್ಕೋಬೇಕು ಅನ್ನೋ ನಿನ್ನ ಧೈರ್ಯಕ್ಕೆ ಮೆಚ್ಚದೆ ಪಶುಪತಿ. ಅದಕ್ಕೆ ನೀನು ಕೋರ್ಕೊಂಡ ಹಾಗೆ ಇಚ್ಛಾಗಮನ ಶಕ್ತಿ, ಇಚ್ಛಾ ರೂಪ ಶಕ್ತಿನ ಪ್ರಸಾದಿಸ್ತಾ ಇದ್ದೀನಿ. ನಾನು ನಿನ್ನ ಯಾಗ ಮಾಡಿದ್ದು ಇದಕ್ಕೋಸ್ಕರ ಅಲ್ಲ. ಮತ್ತೆ ಯಾವುದಕ್ಕಾಗಿ? ಅಮರ ಕಳಸಕ್ಕಾಗಿ. ಅಮರ ಕಳಸಕ್ಕಾಗಿಯ? ಅದು ಸಾಮಾನ್ಯರಿಗೆ ಅಸಾಧ್ಯ. ಅದನ್ನ ಪಡಿಬೇಕು ಅಂದ್ರೆ ನೀನು ಹೆಚ್ಚು ಶಕ್ತಿನ ಸಂಪಾದಿಸಬೇಕು. ಅಲ್ಲಿವರೆಗೂ ಸಮಾಧಾನದಿಂದ ಇರು ಪಶುಪತಿ. ಪಶುಪತಿ, ಒಂದು ಮುಖ್ಯವಾದ ವಿಷಯನ ನೆನ್ಪಲ್ಲಿಟ್ಕೋ. ಏನದು? ನಾನು ನಿನಗೆ ಕೊಟ್ಟಿರೋ ವರನ ಎಲ್ರ ಮೇಲೂ ಪ್ರಯೋಗಿಸಬಹುದು. ಆದ್ರೆ ಒಂದು ಜಾತಿಯ ಕನ್ಯರ ಮೇಲೆ ನನ್ನ ಶಕ್ತಿ ಕೆಲಸ ಮಾಡಲ್ಲ. ಯಾರು ಆ ಕನ್ಯೆಯರು? ಆಶ್ಲೇಷ ನಕ್ಷತ್ರದಲ್ಲಿ
ಮಂಗಳವಾರ ಅರ್ಧರಾತ್ರಿ ಕರ್ಕಟಕ ರಾಶಿಯಲ್ಲಿ ಜನಿಸಿದ ಕನ್ಯೆಯ ಮೇಲೆ ನನ್ನ ಶಕ್ತಿ ಕೆಲಸ ಮಾಡಲ್ಲ. ಅಂತ ಉತ್ತಮ ನಕ್ಷತ್ರದಲ್ಲಿ ಹುಟ್ಟಿದವರು ಯಾರಿರ್ತಾರೆ? ಒಂದು ವೇಳೆ ಇದ್ರು ನನ್ನೆದುರು ನಿಲ್ಲಲ್ಲ ಅವರು. ನೀನು ಸದಾ ನನ್ನ ಹಿಂದೆ ಇದ್ದು ನನಗ್ ಸಹಾಯ ಮಾಡಿದ್ರೆ ಸಾಕು. ಹಾಗೆ ಆಗ್ಲಿ.